ಗಾಜಾ ಸ್ಟ್ರಿಪ್ ಏನು ದೇಶ ಮಾಡ್ಕೋಬೋದು ಹೊಂಟಿತ್ತು ಅದೆಲ್ಲ ಇವತ್ತು ದಿವಾಳಿ ಎದ್ದು ಅದು ಪರಿಸ್ಥಿತಿ ನೋಡಿದ್ರೆ ನರಕ. ಎಲ್ಲ ಹೆಚ್ಚು ಕಡಿಮೆ ಏನಪ್ಪ ಅಂತಂದ್ರೆ ಇವೆಲ್ಲ ನೋಡಿಕೊಂಡಾಗ ಅಕಾರ್ಡಿಂಗ್ ಟು ದ ಇಲ್ಲೇನದಪ್ಪ ಅಂತಂದ್ರೆ ಈ ಏರಿಯಾದಲ್ಲೇ ಈ ಒಂದು ಏನು ಏರಿಯಾದಲ್ಲೇ ಹೆಚ್ಚು ಕಡಿಮೆ ಭಾಳಷ್ಟು ಕಟ್ಟಡಗಳು ದೊಡ್ಡ ದೊಡ್ಡ ಕಟ್ಟಡಗಳು ಬಿದ್ದು ಹೋಗಿಬಿಟ್ಟಿದ್ದಾವ. ಅದಕ್ಕೇನು ಲೆಕ್ಕಿಲ್ಲದಷ್ಟು. ಯಾಕಂತಂದ್ರೆ ಅವುಗಳನ್ನು ಈ ಟೋಟಲ್ಲಾಗಿ ಯಾವ ರೀತಿಯಾಗಿ ಹೊಡೆದು ತೆಗ್ದಾರಪ್ಪ ಅಂದರೆ 88% ಎಲ್ಲ ಕಟ್ಟಡಗಳು ಬಿದ್ದು ಹೋಗಿಬಿಟ್ಟಿದ್ದಾವೆ. ಆ ರೀತಿ ಬಂಬಾರ್ಡ್ಮೆಂಟ್ ಹಾಕೋದು ಸಣ್ಣ ಮಕ್ಕಳ ಮೇಲೆ ಸಾವು ನೋವು ಅದನ್ನು ಹೇಳಲಿಕ್ಕೆ ವರ್ಣಿಸಲಿಕ್ಕೆ ಶಬ್ದಗಳನ್ನೇ ಇಲ್ಲ. ಇವತ್ತು ಪಾಪ ಜಗದಲ್ಲಿ ಅತ್ಯಂತ ಕನಿಷ್ಠ ಪರಿಸ್ಥಿತಿಯಲ್ಲಿ ಪ್ಯಾಲೆಸ್ಟೀನ್ಗಳಿದ್ದಾರೆ. ಇದರ ಕಾರಣ ಏನಪ್ಪ ಅಂದರೆ ಹಮಾಸ್ ಅವರು ತಮಗೆ ನಿಗದಿ ಇದ್ದಾಗ ತಾವು ಗೆಲ್ಲೋದಕ್ಕೆ ಸಾಧ್ಯ ಇಲ್ಲದೆ ಇದ್ದಾಗ ಪಾಪ ಈ ಪ್ಯಾಲೆಸ್ಟೀನ್ಗಳು ಬಲಿ ಕೊಟ್ಟರಪ್ಪ ಅನ್ನೋಂಥ ಚಿಂತನೆ ಶುರುವಾಗಿಬಿಟ್ಟದ. ಹೌದು, ಇದ್ರಲ್ಲಿ ಮಾಡಬಾರ್ದಾಗಿತ್ತು, ಇದ್ರಲ್ಲಿ ತಪ್ಪು ಸಣ್ಣದಲ್ಲ. ಯಾಕಂದ್ರೆ ಹೆಚ್ಚು ಕಡಿಮೆ 1,00,000ಕ್ಕೂ ಮೇಲ್ಪಟ್ಟು ಏನಾಗಿದ್ದಾರೆ, ಗಾಯಾಳುಗಳಾಗಿದ್ದಾರೆ. ಅದ್ರ ಜೊತೆಗೆ ಸಾಯುವ ಸಂಖ್ಯೆ ಹೆಚ್ಚಾಗ್ಯದ. ಮುಂದೆ ಆಹಾರ ಇಲ್ಲದ ಹುಡುಗರು ಏನಪ್ಪ ಅಂತಂದ್ರೆ ಹೆಚ್ಚು ಕಡಿಮೆ 56,425 ಮಕ್ಕಳಿಗೆ ಪೆಟ್ಟು ಬಿದ್ದದ್ದು. ಹೊಟ್ಟೆ ಕೂಳಿಲ್ದ ಪಾಪ ವೀಕ್ ಆಗಿಬಿಟ್ಟಿದ್ದಾವೆ ಮಕ್ಕಳಿಗೆ ಆಹಾರ ಇಲ್ಲ, ಬಿಲ್ಡಿಂಗ್ಗಳಿಲ್ಲ, ರೋಡು ಕೆಟ್ಟೋಗಿಬಿಟ್ಟಿದ್ದಾವೆ, ಬಾಂಬಾರ್ಡ್ಮೆಂಟ್ ಹಾಗೆ ಮುಂದುವರಿತಾ ಇದೆ. ಇದ್ರ ದಾಳಿ ನೆನೆಸ್ಕೊಂಡ್ರೆ ಇವತ್ತಿಗೆ ಇದು ಯಾಕೆ ಬೇಕಪ್ಪ ಇದೆಲ್ಲ ಅನ್ನೋಂಥದ್ದು ನೋವು ಅನ್ನಿಸ್ತದೆ. ಎಷ್ಟು ಪಾಪ ಪ್ಯಾಲೆಸ್ಟೀನಿಗಳು ತಮ್ಮ ಸ್ಥಳವನ್ನು ಹೋರಾಟ ಮಾಡಿಕೊಂಡ್ರು, ಒಂದಿಷ್ಟು ತಮ್ಮ ನೆಲೆ ಮಾಡ್ಕೊಂಡಿದ್ರು ಗಾಜಾ ಸ್ಟ್ರಿಪ್ನಲ್ಲೇ ಅಥವಾ ಗಾಜಾ ಪಟ್ಟಿಯಲ್ಲೇ ತಮ್ಮ ಬದುಕನ್ನು ಕಟ್ಟಿಕೊಳ್ತಾಯಿದ್ರು. ಇಂಥ ಸಂದರ್ಭದಲ್ಲಿ ಉಗ್ರವಾದವನ್ನು ಮಾಡಿ ನಾವು ಓಡಿಸಿ ತೀರ್ತೀವಿ ಅಂತೇಳಿ ಬೆನ್ನು ಹತ್ತಿದಂಥ ಈ ಹಮಾಸ್ಗಳು ಇವತ್ತು ಎಲ್ಲಿದ್ದಾರೆ ಅಂತ ಗೆಲ್ಲಲಿಕ್ಕೂ ಆಗಲಿಲ್ಲ. ಆದರೆ ಹೊಡೆತ ಪಾಪ ಅಲ್ಲಿ ಪ್ಯಾಲೆಸ್ಟೀನಿಗಳಿಗೆ ಬಿದ್ದು ಬಿಡ್ತು. ಪ್ಯಾಲೆಸ್ಟೀನ್ ಪರವಾಗಿ ಹೋರಾಟ ಮಾಡಿದ್ರು, ಹಮಾಸ್ ಬೇರೆ ಯುದ್ಧ ಮಾಡಿದ್ರು, ತಾವು ಬೇಡ್ತಿದ್ರು.